ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ RTE ಮೂಲಕ ನೀವು LKG ಮತ್ತು 1ನೇ ತರಗತಿಯಿಂದ ಹೈಸ್ಕೂಲ್ ತನಕನೂ ಫ್ರೀ ಅಡ್ಮಿಷನನ್ನು ಸ್ಟಡಿ ಮಾಡಬೇಕಂತ ಬಯಸಿದೆ. ನಿಮ್ಮ ಮಗುವಿಗೆ ಕಂಪ್ಲೀಟಾಗಿ ಇಂಗ್ಲೀಷ್ ಮೀಡಿಯಮ್ ಇರ್ಬೋದು ಅಥವಾ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಿಮ್ಮ ಸಮೀಪದಲ್ಲಿರುವಂತಹ ಆ್ಯಡೆಡ್ ಅನ್ಆ್ಯಡೆಡ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಫ್ರೀಯಾಗಿ ಅಡ್ಮಿಷನ್ ಪಡ್ಕೋಬೇಕು ಅಂತಂದರೆ RTE ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ ಈ ಒಂದು RTE ಮುಖಾಂತರ ಅಪ್ಲಿಕೇಶನ್ ಹಾಕಲಿಕ್ಕೆ ಈಗಾಗಲೇ ಆದೇಶವನ್ನು ಹೊರಡಿಸಲಾಗಿದೆ. ಆದರೆ ಲಿಂಕ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಲಿಂಕ್ ಬರಬೇಕು ಅಂತಂದರೆ ನೀವು ಇನ್ನೂ ಸ್ವಲ್ಪ ಕಾಯಬೇಕಾಗತ್ತೆ. ಈ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಅಂದರೆ ನೀವು ಈಗ RTE ಮುಖಾಂತರ ಅರ್ಜಿಗಳನ್ನು ಹಾಕಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದರ ಜೊತೆಗೆ ಅದಕ್ಕಿಂತ ಮೊದಲು ಏನಂತಂದರೆ ನೀವು ನಿಮ್ಮ ಸಮೀಪದಲ್ಲಿರುವಂಥ ಯಾವ ಸ್ಕೂಲ್ಗಳಿದ್ದಾವೆ ಅಂತ ತಿಳ್ಕೊಬೇಕಂತಂದರೆ ನಾವೊಂದು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೇನೆ. ಆ ಲಿಂಕಿಗೆ ಹೋಗಿ ನೀವು ಈ ರೀತಿಯಾಗಿ ನಿಮ್ಮ ಸ್ಕೂಲ್ಗಳ ಮಾಹಿತಿಗಳನ್ನು ಇಲ್ಲಿ ಪಡ್ಕೊಳ್ಬಹುದು. ನಿಮ್ಮ ಸಮೀಪದಲ್ಲಿರುವಂತಹ ಸ್ಕೂಲುಗಳು ಯಾವೆಲ್ಲ ಇದ್ದಾವೆ ಅನ್ನೋದನ್ನು ಕೂಡ ನೀವು ಇಲ್ಲಿ ತಿಳ್ಕೊಂಡು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಯಾವಾಗ ಅಪ್ಲಿಕೇಶನ್ ಓಪನ್ ಆಗುತ್ತಲ್ಲ ಆವಾಗ ಏನಂತಂದರೆ ನಿಮ್ಗಳಿಗೆ ಸ್ಕೂಲ್ಗಳನ್ನು ಹುಡುಕಲಿಕ್ಕೆ ಲೇಟ್ ಆಗೋದಿಲ್ಲ. ಅತಿ ಬೇಗನೆ ನೀವು ಏನು ಮಾಡ್ಬೋದು, ಸ್ಕೂಲ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಆಮೇಲೆ ಡೇಟಿಗೆ ಬರ್ತೀನಿ. ಇವಾಗ ಲಿಂಕ್ ಯಾವಾಗ ಓಪನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನೋಡಿ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ, ಈ ಒಂದು ಆದೇಶ ಇದೆ. ಈ ಒಂದು ಆದೇಶದಲ್ಲಿ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಎಲ್ಲ ಅರ್ಹತೆಗಳು ಇರಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಇದನ್ನು ನಾನು ಆಲ್ರೆಡಿ ನೀವು ಕೂಡ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಅಪ್ಲಿಕೇಶನ್ಸ್ಗಳನ್ನು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನಾನು ಡೈರೆಕ್ಟಾಗಿ ಇಲ್ಲಿ ಹೋಗಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ ಯಾಕಂತಂದರೆ ಇಲ್ಲಿ ದಿನಾಂಕಗಳು ತುಂಬ ಇಂಪಾರ್ಟೆಂಟ್ ಇದೆ. ನೋಡಿ ಈಗಾಗಲೇ ಏನಾಗಿದೆ ಅಂತಂದರೆ ಅರ್ಜಿ ದಿನಾಂಕವನ್ನು ಅಂದರೆ ಏನಂದರೆ ಮಾಹಿತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ 25ನೇ ತಾರೀಕಿಗೆ. ಆಮೇಲೆ ಅದನ್ನು ಅನುದಾನ ರಹಿತ, ಅನುದಾನಿತ ಮತ್ತು ಸರ್ಕಾರಿ ಸ್ಕೂಲುಗಳ ಒಂದು ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಆಗಲೇ ತೋರಿಸಿದ್ನಲ್ಲ ಅದು ಪಟ್ಟಿ ಕೂಡ. ಅದಾದಮೇಲೆ ನೆರೆಹೊರೆ ಶಾಲೆಗಳ ಬಗ್ಗೆ ಆಕ್ಷೇಪಣೆ ಸಲ್ಲಿಸುವ ಕೊನೆ ದಿನಾಂಕ. ನೋಡಿ ಅಂದರೆ ನಿಮ್ಮ ಏರಿಯಾದಲ್ಲಿ ಸ್ಕೂಲ್ ಇದೆ ಆದರೆ ಲಿಸ್ಟಲ್ಲಿ ಇಲ್ಲ, ಅದನ್ನು ನೀವು ಇಲ್ಲಿ ಆಕ್ಷೇಪಣೆ ಸಲ್ಲಿಸಿ ಏನು ಮಾಡ್ಬೋದು ಅಂತಂದರೆ ಸೇರಿಸ್ಬೋದು. ಆಮೇಲೆ ಏನಾದರೂ ನೆರೆಹೊರೆ ಶಾಲೆಗಳ ಅಂತಿಮ ಪಟ್ಟಿ ಆಕ್ಷೇಪಣೆ ಮುಗಿದ ಮೇಲೆ ಅದನ್ನು ಫೈನಲ್ ಮಾಡಿ ಆ ಸ್ಕೂಲ್ಗಳ ಲಿಸ್ಟ್ಗಳನ್ನು ಬಿಟ್ಟು ಬಿಡ್ತಾರೆ. ಅದಾದ ನಂತರ ಏನು ಮಾಡ್ತಾರೆ ನೆಕ್ಸ್ಟಪ್ಪ ಅಂತಂದರೆ ಇಲ್ಲಿ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಇದು ಕೊಟ್ಟಿರುವಂಥದ್ದು ಏನಂದರೆ ಒಂದು ಅರ್ಜಿ ಡೆಮೋ ರೂಪದಲ್ಲಿ, ಟ್ರಯಲ್ ರೂಪದಲ್ಲಿ ಏನು ಮಾಡ್ತಾರೆ ಅಂದರೆ 9ನೇ ತಾರೀಕಿಂದ 11ನೇ ತಾರೀಕು ತನಕ ಬಿಡ್ತಾರೆ. ಅದು ಡೆಮೋ ರೂಪದಲ್ಲಿರುತ್ತೆ ಅಥವಾ ಟ್ರಯಲ್ ಆಗಿ ಬಿಡ್ತಾರೆ, ವೆಬ್ಸೈಟಲ್ಲೇ ಬಿಡ್ತಾರೆ. ಅದಾದಮೇಲೆ 15ರಿಂದ ಇದೇ ತಿಂಗಳು 15ರಿಂದ ಮುಂದಿನ ತಿಂಗಳು 12ನೇ ತಾರೀಕು ತನಕ ನಿಮಗೆ ಕಂಪ್ಲೀಟಾಗಿ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಟೈಮನ್ನು ಕೊಡ್ತಾರೆ. ಫಸ್ಟಿಗೆ ಏನು ಮಾಡ್ತಾರೆ ಅಂತಂದರೆ 9ನೇ ತಾರೀಕಿಗೆ ಟ್ರಯಲ್ ಕೊಡ್ತಾರೆ, 9ರಿಂದ 11ಕ್ಕೆ. ಅದಾದಮೇಲೆ 15ರಿಂದ 12ನೇ ತಾರೀಕು ತನಕ, ಈ 15ರಿಂದ ನೆಕ್ಸ್ಟ್ ಮಂತ್ 12ನೇ ತಾರೀಕು ತನಕ ನಿಮಗೆ ಏನು ಮಾಡ್ತಾರೆ ಅಂದರೆ ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ ಟೈಮನ್ನು ಕೊಡ್ತಾರೆ. ಓಕೆನಾ? ಸೊ ಇದನ್ನು ನೀವು ಕಾಯಬೇಕಾಗತ್ತೆ. ಒಂದು 9ನೇ ತಾರೀಕು ತನಕ ಕಾಯಿರಿ ಮತ್ತು 15ನೇ ತಾರೀಕು ತನಕ ಕಾಯಿರಿ. ಬಂದರೂ ಕೂಡ ನಾನು ವಿಡಿಯೋ ಮುಖಾಂತರ ನಿಮ್ಗೆ ಶೇರ್ ಮಾಡ್ತೇನೆ.